ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಥರ್ಡ್ ಸೆಮ್ ರಿಸಲ್ಟ್ ಕೂಡ ಬಿಟ್ಟಾಯಿತು. ನೆಕ್ಸ್ಟ್ ರಿವ್ಯಾಲ್ಯೂಷನ್ಸ್ ಬಗ್ಗೆ ಮಾತಾಡ್ತೀನಿ. ಮತ್ತು ಎಸ್ಪೆಷಲಿ ಫಿಫ್ತ್ ಸೆಮ್, ಸೆವೆಂತ್ ಸೆಮ್ ಮತ್ತು ಫಸ್ಟ್ ಸೆಮ್ ಅವರು 2025 ಸ್ಕೀಮ್ ಆಗಿರ್ತಾರೆ. ಫಸ್ಟ್ ಸೆಮ್ ಅವರಾದರೆ ಈ ಎಲ್ಲ ಒಂದು ರಿಸಲ್ಟ್ನ ಯಾವಾಗ ರಿಸಲ್ಟ್ ಕೊಡ್ತಾರೆ ಮತ್ತು ಎಲ್ಲ ಒಂದು ಅಪ್ಡೇಟ್ ಹೋಗ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಯೂಸ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನೋಡ್ತೀರಾ, ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದರೆ ಏನಂದರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ. ಯಾಕಂದರೆ ಪ್ರತಿಯೊಂದು ವೀಡಿಯೋ ಮಾಡಿ ತಿಳಿಸೋಕ್ಕಿರಲ್ಲ, ಅಲ್ಲಿ ನಿಮಗೆ ಎಲ್ಲ ಥರದ್ದು ರಿಸಲ್ಟ್ ಅಪ್ಡೇಟ್ಸ್ ಆಯಿತು ಟೆಕ್ಸ್ಟ್ ಮುಖಾಂತರ ಆದರೂ ನಿಮಗೆ ಕಳಿಸ್ತಾ ಇರ್ತೀವಿ. ಈಗ ನೋಡಿ, ನಾನು ರಿಸಲ್ಟ್ ಆಲ್ರೆಡಿ ಹೇಳಿದ್ದೆ ನಿಮಗೆ. ನನ್ನ ಪ್ರೀವಿಯಸ್ ವೀಡಿಯೋ ನೋಡ್ತಿದ್ರೆ ನನ್ನ ಫಾಲೋ ಮಾಡ್ತೀನಿ, ನಿಮ್ಗೆ 100% ಗೊತ್ತಿರುತ್ತೆ ರಿಸಲ್ಟು. ನಾನು ಹೇಳ್ತಿದ್ದೆ ನಿನ್ನೆ ಬರುತ್ತೆ, ಇವತ್ತಿಲ್ಲ ಅಂದರೆ ಇವತ್ತು 100% ಬರುತ್ತೆ ಅಂತ ಆಲ್ರೆಡಿ ವೀಡಿಯೋ ನೋಡಿದ್ದು. ನಾನು ಆಲ್ಮೋಸ್ಟ್ 8,000 to 9,000 ವ್ಯೂವರ್ಸ್ ಕೂಡ ನೋಡಿದ್ರಿ. ಇವಾಗ ರಿಸಲ್ಟ್ ಬಿಟ್ಟ ತಕ್ಷಣ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ, ಬಟ್ ಆದರೆ ವಾಟ್ಸಪ್ ಚಾನಲ್ಗೆ ನಾನು ನಿಮ್ಗೆ ಹೇಳ್ದಂಗೆ ರಿಸಲ್ಟ್ನ ಅಪ್ಡೇಟ್ ಮಾಡಿದ್ದೆ. ನೀವು ಆಲ್ರೆಡಿ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಿದ್ರೆ ಹೆಂಗಾಯಿತು ಅಂತ ರಿಸಲ್ಟ್ನ ಕಮೆಂಟ್ ಬಾಕ್ಸಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ಕ್ವಶನ್ಸ್ ಆದರೆ ಆಮೇಲೆ ಕಮೆಂಟ್ ಮಾಡಿದ್ರು, ಮತ್ತು ನನ್ನ ಒಂದು ವಾಟ್ಸಪ್ ಚಾನಲ್ ಕೂಡ ಮೆಸೇಜ್ ಮಾಡಿದ್ರು DM ಅಲ್ಲಿ. ಅಂದರೆ ಜಾಸ್ತಿ ಡಿಸಪಾಯಿಂಟ್ ಆಗಿದ್ದಾರೆ, ಯಾಕಂದರೆ ರಿಸಲ್ಟ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಿದ್ರು. ನಿಮ್ಮ ರಿಸಲ್ಟ್ ಹೆಂಗಾಯಿತು ಏನಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಮಾಡಿ. ಥರ್ಡ್ ಸೆಮ್ ಅವ್ರದ್ದು ರಿವ್ಯಾಲ್ಯೂಷನ್ಸ್ ಬಗ್ಗೆ ಹೇಳ್ತೀನಿ, ಆಮೇಲೆ ಫಿಫ್ತ್ ಸೆಮ್ಸ್ ಮತ್ತು ಹಾಗೆ ಸೆವೆಂತ್ ಸೆಮ್, ಫಸ್ಟ್ ಸೆಮ್ಮು. ಈಗ ಫಸ್ಟ್ ಸೆಮ್ ಅವ್ರದ್ದು ಹೇಳ್ತಾ ಹೋಗ್ತೀನಿ. ಯಾಕಂದರೆ ಈಗ ನಾನು ಆಲ್ರೆಡಿ ಹೇಳಿದ್ದೆ, ಫಸ್ಟ್ ಸೆಮ್ಮು ಥರ್ಡ್ ಸೆಮ್ ಅದು ಅಂದರೆ ರೆಗ್ಯುಲರ್ ಎಕ್ಸಾಮ್ದು ರಿಸಲ್ಟ್ ಬರಬೇಕಂದ ಫಸ್ಟ್ ಥರ್ಡ್ ಸೆಮ್ದೇ ಬರುತ್ತೆ. ಅದು ಹೇಳಿದ್ದೆ ನಾನು ಕರೆಕ್ಟಾಗಿ, ಇಲ್ಲ ನಾಳೆನೇ ಬರುತ್ತೆ ರಿಸಲ್ಟ್ ಅಂತ. ನಾನು ಆಲ್ರೆಡಿ ಕಮೆಂಟ್ ಬರಲ್ಲ ಅಂತ ಸುಮ್ಮನೆ ಹೇಳ್ತೀರಿ, ಬಟ್ ಆದರೆ ಬರುತ್ತೆ. ಯಾಕಂದರೆ ನಾನು ಆಲ್ರೆಡಿ ಇನ್ಫಾರ್ಮೇಷನ್ಸ್ ತೊಗೊಂಡು ನಿಮಗೆ ಅಪ್ಡೇಟ್ ಆದರೆ ಮಾಡಿದ್ದೆ. ನಿಮಗೆ ರಿಸಲ್ಟ್ ಕೂಡ ಇವತ್ತು ಬಂದಿದೆ, ಆಲ್ರೆಡಿ ನೀವು ಚೆಕ್ಔಟ್ ಮಾಡ್ಕೊಂಡಿದ್ದೀರ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಇವಾಗ ಫಸ್ಟ್ ಸೆಮ್ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ರಿಸಲ್ಟ್ ಈಗ ಫಸ್ಟ್ ಸೆಮ್. ಓಕೆನಾ, ಫಸ್ಟ್ ಸೆಮ್ದೇ ರಿಸಲ್ಟ್ ಬರುತ್ತೆ. ಫಸ್ಟ್ ಸೆಮ್ದು ಯಾವಾಗ ಬರುತ್ತೆ? ಸೇಮ್ ಇದೇ ಥರ ನಿಮ್ಮದು ವ್ಯಾಲ್ಯೂಷನ್ಸ್ ಅನ್ನೋದು ಕಂಪ್ಲೀಟ್ ಆದರೆ ಆದರೆ ಆದಷ್ಟು ಬೇಗನೆ ರಿಸಲ್ಟ್ ಅಪ್ಲೋಡ್ ಮಾಡ್ತಾರೆ. ಬಟ್ ವಿತಿನ್ 1 ವೀಕಲ್ಲೇ ನಿಮಗೆ ರಿಸಲ್ಟ್ ಬರುತ್ತೆ. ಇನ್ನಂದರೆ ಈಗ ನೋಡಿ, ಈಗ ಹೋಳಿ ಹಬ್ಬ ಈ ಥರ ಏನು ಬಿಸಿ ಆದರೂ ಕೂಡ ನಿಮಗೆ ರಿಸಲ್ಟು ಈ 1 ವೀಕಲ್ಲಿ, ಇಲ್ಲಾಂದರೆ ನಿಮಗೆ ನೆಕ್ಸ್ಟ್ ವೀಕಲ್ಲಿ ಅಂದರೆ 100% ಬರುತ್ತೆ. ಯಾಕಂದರೆ ಎಕ್ಸಾಕ್ಟ್ ಡೇಟು ಆಮೇಲೆ ಸರ್ಕ್ಯುಲರ್ ಎಲ್ಲಿ ಬಿಡೋದಿಲ್ಲ, ಅದು ಒಂದು VTRದು ಸಮಸ್ಯೆ. ಈಗ ನಾವು ರಿಸಲ್ಟ್ನ ಅಪ್ಡೇಟ್ ಹೆಂಗೆ ತಿಳ್ಕೊಬೇಕಂದ್ರೆ, ಅಲ್ಲಿ ಎವಾಲ್ಯೂಯೇಟರ್ ಮಾಡಿದವ್ರನ್ನ ಅವ್ರನ್ನ ಕಾಲ್ ಮಾಡಬೇಕು. ಎವಾಲ್ಯೂಷನ್ಸ್ ಕಂಪ್ಲೀಟ್ ಆಯಿತಾ, ಎವಾಲ್ಯೂಷನ್ಸ್ ಕಂಪ್ಲೀಟ್ ಆಗಿ ವಿತಿನ್ 1 ಡೇಲೇ ರಿಸಲ್ಟ್ ಬಿಡ್ತಾರೆ. ಇಲ್ಲ ಅವತ್ತೇ ಬಿಡ್ತಾರೆ, ಇಲ್ಲ ನೆಕ್ಸ್ಟ್ ಡೇ ಅಂತ 100% ಬಿಡ್ತಾರೆ. ಆಮೇಲೆ ಥರ್ಡ್ ಸೆಮ್ದು ಎವಾಲ್ಯೂಷನ್ಸ್ ಅಂತ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಯಿತು, ಅದಕ್ಕೆ ಅಪ್ಡೇಟ್ ಮಾಡ್ತಾರೆ ನಿಮಗೆ. ಇವತ್ತಿಲ್ಲ ನಾಳೆ ರಿಸಲ್ಟ್ ಬಂದೇ ಬರುತ್ತಂತ, ಬಟ್ 1 ಡೇ ಲೇಟ್ ಮಾಡಿದ್ರೆ ಅಷ್ಟೇ ಥರ್ಡ್ ಸೆಮ್ ಅವ್ರದ್ದು. ನೆಕ್ಸ್ಟ್ ಸೇಮ್ ಫಸ್ಟ್ ಸೆಮ್ ಅವ್ರದ್ದು ಕೂಡ ಅದೇ ಥರ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ. ಆಮೇಲೆ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ಲ, ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಯಾಕಂದರೆ ಒಂದೊಂದು ಸಾರಿ ವೀಡಿಯೋ ಮಾಡೋದು ಲೇಟ್ ಆಗುತ್ತೆ, ಬಟ್ ವಾಟ್ಸಪ್ ಚಾನಲ್ ಖಂಡಿತ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಈಗ ಫಿಫ್ತ್ ಸೆಮ್ಮು ಮತ್ತು ಸೆವೆಂತ್ ಸೆಮ್ ಅವರು ರಿವ್ಯಾಲ್ಯೂಷನ್ಸ್ಗೆ ವೇಟ್ ಮಾಡ್ತಿದ್ದೀರಾ. ಖಂಡಿತ ನಿಮಗೂ ರಿಸಲ್ಟು ಫಸ್ಟ್ ಸೆಮ್ ಅವ್ರದ್ದು ಆದ ತಕ್ಷಣ ಬಿಡ್ಬೋದಿಲ್ಲ, ಅದಕ್ಕಿಂತ ಮುಂಚೆನೇ ಬಿಡ್ಬೋದು. ನಿಮ್ದು ಏನಿಲ್ಲ, ಜಸ್ಟ್ ರಿವ್ಯಾಲ್ಯೂಷನ್ಸ್ ಅಂದರೆ ಇನ್ನೊಂದು ಸರ್ ಕ್ರಾಸ್ ವೆರಿಫೈ ಮಾಡಿ ಆದಷ್ಟು ಬೇಗನೆ ರಿಸಲ್ಟ್ ಬಿಡ್ತಾರೆ. ಅಂದರೆ ಈ ಒಂದು ವೀಕಲ್ಲಿ, ಅಂದರೆ ಈಗ ಆಲ್ಮೋಸ್ಟ್ ಈ 1 ವೀಕ್ ಅಂದರೆ ನಿಮಗೆ ಈಗ ಮಾರ್ಚ್ ಅಂದಿಲ್ಲ, ನೆಕ್ಸ್ಟ್ ವೀಕಲ್ಲಿ ರಿಸಲ್ಟ್ ಬಿಡ್ತಾರೆ. 100% ನೆಕ್ಸ್ಟ್ ವೀಕ್ ಒಳಗಡೆ ಬಿಡ್ತಾರೆ, ಆಯಿತಾ. ಅಂದರೆ ಮಾರ್ಚ್ 15th ಒಳಗಡೆ ರಿಸಲ್ಟ್ ಅನ್ನೋದು ಫಿಫ್ತ್ ಸೆಮ್ ಮತ್ತು ಸೆವೆಂತ್ ಸೆಮ್ ಎರಡೂ ರಿಸಲ್ಟ್ ಬರುತ್ತೆ. ಓಕೆ, ಇದಿಷ್ಟು ರಿವ್ಯಾಲ್ಯೂಷನ್ ರಿಸಲ್ಟ್ ಆದರೆ ಆಯಿತು. ಈಗ ರಿವ್ಯಾಲ್ಯೂಷನ್ಸ್ ಹಾಕಬೇಕಾ ಬೇಡ? ಥರ್ಡ್ ಸೆಮ್ ಅವರು ಸಾಕಷ್ಟು ಒಂದು ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಯಾಕಂದರೆ ಥರ್ಡ್ ಸೆಮ್ದು ರಿವ್ಯಾಲ್ಯೂಷನ್ಸ್ ಹಾಕಬೇಕಂದ್ರೆ ನೀವು ರಿವ್ಯಾಲ್ಯೂಷನ್ಸ್ಗಿಂತಲೇ ಆಲ್ರೆಡಿ ಸಿಕ್ಕಾಪಟ್ಟೆ ವೀಡಿಯೋಸ್ ಮಾಡಿರ್ತಾರೆ. ಅಂದರೆ ರಿವ್ಯಾಲ್ಯೂಷನ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನಿಮ್ದು ಏನಾದರೂ ಡಬಲ್ ಡಿಜಿಟ್ ನಂಬರ್ ಇದ್ದರೆ ಒಳ್ಳೆಯದು. ಆಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ನನಗೆ ಮಾರ್ಕ್ಸ್ ಬರ್ದಿದ್ದೀನಿ ಅಂದರೆ. ಈಗ ಎಕ್ಸಾಂಪಲ್ ನೀವು ಯಾವುದೋ ಒಂದು ಬರ್ದಿದ್ದೀರಾ, ಈಗ ನನಗೆ ಮಾರ್ಕ್ಸ್ ಕೊಡ್ತಾರೆ. ಯಾಕಂದರೆ ತುಂಬ ಎಕ್ಸಾಮಲ್ಲಿ ಅಂದರೆ VT ಅವರು ವ್ಯಾಲ್ಯೂಯೇಷನ್ಸ್ ಅನ್ನೋದು ಕರೆಕ್ಟಾಗಿ ಮಾಡಿರಲ್ಲ ಆಲ್ರೆಡಿ. ಯಾಕಂದರೆ ರಿವ್ಯಾಲ್ಯೂಷನ್ ಹಾಕಿದ ತುಂಬ ಜನ ಪಾಸ್ ಆಗ್ತಾರೆ. ನಿಮ್ಮದೇ ಒಂದು ಕಾನ್ಫಿಡೆನ್ಸ್ ಇತ್ತು, ನಂಗೆ ರಿಸಲ್ಟ್ ಬಂದೇ ಬರುತ್ತೆ ಅಂದರೆ, ನಾನು ಪಾಸ್ ಆಗೇ ಆಗ್ತೀನಿ ಅನ್ನೋದು ನಿಮ್ಮ ಸಿಂಗಲ್ ಡಿಜಿಟ್ ಇದ್ದರೂ ರಿವ್ಯಾಲ್ಯೂಷನ್ಸ್ ಅದು ಹಾಕಿ. ರಿವ್ಯಾಲ್ಯೂಷನ್ಸ್ ಹಾಕೋಕ್ಕೆ ಸೇಫರ್ ಸೈಡ್ ಅಂದರೆ ಡಬಲ್ ಡಿಜಿಟ್ ನಂಬರ್ಸ್ ಇದ್ದರೆ ನಿಮಗೆ 100% ಅಂದರೆ ಜಾಸ್ತಿ ಪ್ರೊಬಬಿಲಿಟಿ ಇರುತ್ತೆ ನಿಮಗೆ ಪಾಸ್ ಆಗೋಂಥ ಚಾನ್ಸಸ್. ಈಗ 18 ಬೇಕಾಯಿತು, 15th 16th ಇದ್ದರೆ ಆ ಥರ ಪಾಸ್ ಆಗೋ ಚಾನ್ಸಸ್ ಆದರೆ ತುಂಬಾ ಇರುತ್ತೆ. ನೆಕ್ಸ್ಟ್ ನಿಮಗೆ ರಿವ್ಯಾಲ್ಯೂಷನ್ ರಿಸಲ್ಟ್ ಸರ್ಕ್ಯುಲರ್ UT ಕಡೆಯಿಂದ ಅಫಿಷಿಯಲಾಗಿ ಬರುತ್ತೆ. ಓಕೆನಾ, ರಿವ್ಯಾಲ್ಯೂಷನ್ಸ್ ಎಲ್ಲ ಅಫಿಷಿಯಲ್ ಸರ್ಕ್ಯುಲರ್ ಬರುತ್ತೆ. ವಿತಿನ್ ಈ ಥರ 2-3 ಡೇಸಲ್ಲಿ ನೀವು ರಿವ್ಯಾಲ್ಯೂಷನ್ಸ್ ಹಾಕಿ ಅಂತ. ಆಮೇಲೆ ಫೈನಾಲಿಟಿ ಬಂದು 500 ಈ ಥರ ಬರುತ್ತೆ. ಅಂದರೆ ಡೇಟ್ ಎಕ್ಸ್ಟೆಂಡ್ ಆದರೆ ಆ ಒಂದು ಅಪ್ಡೇಟ್ ಬಂದ ತಕ್ಷಣ ಖಂಡಿತ ವಾಟ್ಸಪ್ ಚಾನಲ್ ಆ್ಯಕ್ಟಿವ್ ಆಗಿರಿ, ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟು ಈಗ ಆಲ್ರೆಡಿ ಈಗ ರಿವ್ಯಾಲ್ಯೂಷನ್ಸ್ಗಂತ ವೇಟ್ ಮಾಡ್ತಿದ್ದಾರೆ ಫಿಫ್ತ್ ಸೆಮ್ಮು ಸೆವೆಂತ್ ಸೆಮ್ಮು. ನಿಮ್ಗೆ ಕೂಡ ಆಲ್ ದ ಬೆಸ್ಟ್, ನಿಮ್ಮ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊತಿದ್ದೀನಿ. ಎಸ್ಪೆಷಲಿ ಫಸ್ಟ್ ಸೆಮ್ ಅವ್ರಿಗೆ, ಯಾಕಂದರೆ ಅವರು ಫಸ್ಟ್ ಟೈಮ್ ಬರ್ತಿದ್ದಾರೆ. ಅಂದರೆ VT ರಿಸಲ್ಟ್ ಯಾವ ಥರ ಅಂತಲೂ ಗೊತ್ತಿರಲ್ಲ. ಇದೇ ಒಂದು ಅಫಿಷಿಯಲ್ ವೆಬ್ಸೈಟಲ್ಲೇ ನಿಮ್ಮ ಒಂದು ರಿಸಲ್ಟ್ ಚೆಕ್ ಮಾಡ್ಕೋಬೇಕಾಗಿರುತ್ತೆ. 2025 ಸ್ಕೀಮ್ ಅವ್ರದ್ದು ಆಲ್ರೆಡಿ ಕಾಲೇಜ್ ಕೂಡ ಎಷ್ಟೋ ಕಾಲೇಜ್ ಸ್ಟಾರ್ಟ್ ಆಗಿ ಕಾಲೇಜ್ಗೆ ಹೋಗ್ತಿದ್ದೀರಾ ಆ್ಯಸ್ ಯೂಸ್ವಲ್. ಅದೇ ಥರ ನೆಕ್ಸ್ಟ್ ಈಗ ಸೆಕೆಂಡ್ ಸೆಮ್ ಕೂಡ ಸ್ಟಾರ್ಟ್ ಆಗಿದೆ. ನಿಮ್ಮ ರಿಸಲ್ಟ್ನ ಎಲ್ಲರೂ ಎಕ್ಸೈಟ್ಮೆಂಟ್ ಇಲ್ಲಿ ಇರ್ತೀರ, ಯಾಕಂದ್ರೆ ಫಸ್ಟ್ ಸೆಮ್ಮಲ್ಲಿ ಇರ್ತೀರಲ್ವ. ನಿಮಗೆ VT ಅವರು ಆದಷ್ಟು ಬೇಗನೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಲೈಕ್ ಈಗ PUC ಥರ ಮತ್ತು SLC ಥರ 2-3 ಮಂತ್ಸ್ ಎಲ್ಲ ತೊಗೊಳ್ಳಲ್ಲ. ನಿಮಗೆ ಯಾವಾಗ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗುತ್ತೆ ಆವಾಗ 1 or 2 ಡೇಸಲ್ಲಿ ಅಪ್ಡೇಟ್ ಮಾಡ್ತಾರೆ ವ್ಯಾಲ್ಯೂಯೇಷನ್ಸ್ ಕಂಪ್ಲೀಟ್ ಆಗೋಕ್ಕೆ. ಬಟ್ ಈಗ ಸಾಕಷ್ಟು ಸ್ಟೂಡೆಂಟ್ಸ್ ಎಲ್ಲ ಸ್ಕೀಮ್ ಅವ್ರು ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಯಾಕಂದರೆ 2021 ಸ್ಕೀಮು, 2022 ಸ್ಕೀಮು ಮತ್ತು 18 ಸ್ಕೀಮು ಮತ್ತು ಹಾಗೆ ಈಗ 2025 ಸ್ಕೀಮು ಮತ್ತು ರಿವ್ಯಾಲ್ಯೂಷನ್ಸ್ ಹಾಕಿದವರು ರೆಗ್ಯುಲರ್ ಎಕ್ಸಾಮ್ ಬರ್ದಿರೋರು ಮತ್ತು ಈ ಒಂದು ಕಾರಣದಿಂದ ನಿಮಗೆ ವ್ಯಾಲ್ಯೂಯೇಷನ್ಸ್ ಅನ್ನೋದು ಇಷ್ಟು ಲೇಟ್ ಆಗುತ್ತಿದೆ. ಮತ್ತು ರಿವ್ಯಾಲ್ಯೂಷನ್ಸ್ ರಿಸಲ್ಟ್ ಕೂಡ
ಇಷ್ಟು ಲೇಟ್ ಯಾವತ್ತೂ ತೊಗೋತಿರಲಿಲ್ಲ. ಈ ಎಲ್ಲ ಎಕ್ಸಾಮ್ಸು ಮತ್ತು ವ್ಯಾಲ್ಯೂಯೇಷನ್ಸ್ ಇರೋದ್ರಿಂದ ಇಷ್ಟು ಲೇಟ್ ಆದ್ರೆ ಆಗ್ತಿದೆ. ಇದು ಒಂದು ಇಲ್ಲಿವರೆಗೂ ಅಂದರೆ ವಿಡಿಯೋಲಿ ಏನೇನು ಆಗ್ತಿತ್ತು ಅನ್ನೋದು ಆ ಒಂದು ನಿಮಗೆ ಏನೇನು ಆಗ್ತಿತ್ತು ಇಷ್ಟುವರೆಗೂ ಅನ್ನೋದು ನಿಮಗೆ ಈ ಒಂದು ಮಾಹಿತಿನ ನಿಮ್ಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಅನಿಸುತ್ತೆ. ಈಗ ಈಗ ವಿಡಿಯೋಲಿ ಏನೇನು ವರ್ಕ್ ಆಗ್ತಿದೆ, ಏನೇನಿದೆ ಅನ್ನೋದು ಇಷ್ಟು ಅಪ್ಡೇಟ್ಸ್ ನಿಮಗೆ ತಿಳಿತಿದ್ರೆ ಖಂಡಿತ ನೀವು ವಾಟ್ಸಪ್ ಚಾನಲ್ ಇನ್ನೊಂದು ಸರಿ ಹೇಳ್ತೀನಿ, ಆ್ಯಕ್ಟಿವ್ ಆಗಿರಿ. ಅಲ್ಲಿ ನಿಮಗೆ ಎಲ್ಲ ಥರ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ, ಮತ್ತು ನಿಮ್ಗೆ ಏನೋ ನೆಕ್ಸ್ಟ್ ಈಗ ಬರ್ತಿರ್ತಾರೆ. ಈಗ ಎಕ್ಸಾಂಪಲ್ ಈಗ 5th ಇಂದ 6th ಸೆಮ್ ಬರ್ತೀರಾ. 5th ಸೆಮ್ದು ನಿಮ್ಗೆ ಏನಾಗ್ತದೆ ಎಲ್ಲ ವೀಡಿಯೋಸು, ಲೆಕ್ಚರ್ಸ್ ವೀಡಿಯೋಸು ಮತ್ತು ನೋಟ್ಸ್ಗಳು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಈಗ 1st ಸೆಮ್ 2nd ಸೆಮ್ ಬರ್ತೀರಾ. 2nd ಸೆಮ್ ಕೂಡ ಬೇಸಿಕ್ ಸಬ್ಜೆಕ್ಟ್ ಇರುತ್ತೆ, ಅವು ಕೂಡ ನೋಟ್ಸ್ ಸಿಗ್ತಾ ಹೋಗ್ತವೆ. ಮೇನ್ ಈಗ 4th ಸೆಮ್ ಬಂದಮೇಲೆ ನಿಮಗೆ ಈಗ ಆಲ್ರೆಡಿ ಬ್ರಾಂಚ್ ಎಂಟ್ರಿ ಅನ್ನೋದು ಎಂಟ್ರಿ ಆಗಿದ್ದೀರಾ. 4th ಸೆಮ್ಮಲ್ಲಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ಗಳು ಇರ್ತವೆ, ಅಲ್ಲಿ ಕೂಡ ನೀವು ಮೇನ್ ಇಂಪಾರ್ಟೆಂಟ್ ಚೆನ್ನಾಗಿ ಕಲಿಬೇಕಾಗಿರುತ್ತೆ ನೆಕ್ಸ್ಟ್ ಅಪ್ಕಮಿಂಗ್. ಯಾಕಂದರೆ ನಿಮಗೆ ಇಂಟರ್ವ್ಯೂ ಪ್ರಿಪ್ರೇಷನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಕೂಡ ಇರುತ್ತೆ ನಿಮಗೆ ಪ್ಲೇಸ್ಮೆಂಟ್ ಪ್ರಿಪ್ರೇಷನ್ಸಲ್ಲಿ. ಅದಕ್ಕೋಸ್ಕರ ಓಕೆ, ಎನಿವೇ ನಿಮ್ಗೆ ಏನು ಅಪ್ಡೇಟ್ಸ್ ಇದ್ದರೂ ಖಂಡಿತ ನಾನು ತಿಳಿಸ್ತಾ ಇರ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದಕ್ಕೆ ನಿಮಗೆ ಮಾಡ್ತೀನಿ, ನಾನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತೀನಿ. ಇಲ್ಲಾಂದರೆ ಡೆಡಿಕೇಟೆಡ್ ಆಗಿ ವೀಡಿಯೋದ ಮಾಡಿ ತಿಳಿಸ್ತೀನಿ. ಅದಕ್ಕೋಸ್ಕರ ಹೇಳೋದು, ನಿಮ್ಗೆ ಏನೇ ಡೌಟ್ಸ್ ಇರಲಿ, ಯಾವುದೇ ರಿಲೇಟೆಡ್ ಇರೋದು, ರಿಸಲ್ಟ್ ರಿಲೇಟೆಡ್ ಆಗಿರ್ಬೋದು, ನಿಮಗೆ ಏನು ಸಬ್ಜೆಕ್ಟ್ ಲೆಕ್ಚರ್ಸ್ ವೀಡಿಯೋದಾಯಿತು, ಪ್ಲೇಸ್ಮೆಂಟ್ ರಿಲೇಟೆಡ್, ಅದು ಏನೇ ಒಂದಿದ್ರು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಇಲ್ಲಾಂದರೆ ಅದ್ಮೇಲೆ ಖಂಡಿತ ಅದನ್ನು ಏನು ಮಾಡ್ತೀವಿ, ವರ್ಕ್ ಮಾಡಿಬಿಟ್ಟು ನಿಮಗೆ ಅದನ್ನ ಖಂಡಿತ ಒಂದು ಏನು ತಳಿಸ್ಬೇಕಾಯ್ತು ತಳಿಸೋದಂತ ನಮ್ಮ ಕಡೆಯಿಂದ ಹಾಗೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ವೀಡಿಯೋ ಇಷ್ಟ ಆದರೆ ಖಂಡಿತ ಚಾನಲ್ಗೆ ಒಂದು ಲೈಕ್ ಮಾಡ್ಕೊಂಡಾಗಿ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ, ಇಲ್ಲಾಂದರೆ ಡಿಸ್ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಆಗೋದು ಅಷ್ಟೇ. ಕೇರಳ ಟಾಟಾ, ಬಾಯ್ ಬಾಯ್.